ಯಾಕೆ ಹೀಗ್ ಕೂತಿದ್ದೀರಾ ಅಂತ ನನಗ್ ಗೊತ್ತು. ಅವ್ರಿಗೆ ಮಾಡಿದ ತಪ್ಪಲ್ವಾ? ಮನೆಯವರೆಲ್ಲ ಒಪ್ಪಿದ್ಮೇಲೆ ಈ ರಿಜಿಸ್ಟರ್ ಮ್ಯಾರೇಜ್ ಯಾಕೆ ಬೇಕು? ಅಂದ್ರೆ ಅದ್ರ ಅರ್ಥ ಅವ್ರಿಗೆ ನಮ್ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ವಾ? ಓಹ್, ಇಷ್ಟಕ್ಕೆ ಹೀಗ್ ಹ್ಯಾಪ್ ಮೊರೆ ಹಾಕೊಂಡ್ ಕೂತಿದ್ದೀರಾ? ಅಷ್ಟೇ ಅಲ್ಲ, ಜೊತೆಗೆ ನನ್ನ ನಂಬಿಕೆಗೂ ದ್ರೋಹ ಮಾಡಿದ್ದಾರೆ. ಇಲ್ಲ, ನೀವ್ ಅವಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅದು ನಂಬಿಕೆ ದ್ರೋಹ ಅಲ್ಲ, ಪಾಪ, ಭಯ. ನಿಮ್ ಸ್ಟೇಟಸ್ ಅಲ್ಲಿ, ಅವ್ರ ಸ್ಟೇಟಸ್ ಅಲ್ಲಿ ಅಥರ್ವ ಮತ್ತೆ ಭವಾನಿ ಮದ್ವೆಗೆ ನಿಮ್ ಮನೆಯವರು ಒಪ್ಪಿರೋದೇ ಹೆಚ್ಚು. ಈ ಮದ್ವೆ ತಡ ಆಗಿ ಏನಾದ್ರೂ ನಿಂತ್ ಹೋದ್ರೆ ಅಥವಾ ಏನಾದ್ರೂ ಕಾರಣದಿಂದ ಈ ಪ್ರಪೋಸಲ್ ಬಿದ್ ಹೋದ್ರೆ ನಾಳೆ ದಿನ ಸಫರ್ ಆಗೋದು ಭವಾನಿ ಮನೆಯವರು, ನೀವಲ್ಲ ಅಲ್ವಾ? ನಾನ್ ಒಪ್ತೀನಿ, ಆದ್ರೆ ಇದು ನೀವ್ ಅನ್ಕೊಂಡಿರೋಷ್ಟು ಸುಲಭ ಅಲ್ಲ. ಇದು ತುಂಬಾ ಏಳು ಬೀಳುಗಳನ್ನ ನೋಡಿ ಒಪ್ಕೊಂಡಿರೋ ಸಂಬಂಧ. ಪಾಪ ಅವರಿಗೆ ಈ ಮದ್ವೆ ನಡ್ದೇ ನಡೆಯುತ್ತೆ ಅಂತ ಗ್ಯಾರಂಟಿ ಕೊಡೋರು ಯಾರು? ಅದಕ್ಕೆ ಒಂದು ರಿಜಿಸ್ಟರ್ ಅಂತ ಮಾಡ್ಕೊಳಕ್ ಹೋಗಿದ್ರಲ್ಲಿ ಸಿಂಧುದೇನ್ ತಪ್ಪಿದೆ? ಇದನ್ನ ಕುತಂತ್ರ ಅಂತಾಗ್ಲಿ ವಂಚನೆ ಅಂತಾಗ್ಲಿ ಯಾಕೆ ಅನ್ಕೋಬೇಕು? ನಿಮಗ್ ಹೇಗೆ ಮಿಡಲ್ ಕ್ಲಾಸ್ ಜನಗಳ ಬಗ್ಗೆ ತಿರಸ್ಕಾರ ಇರುತ್ತೋ ಹಾಗೆ ಅವರಿಗೆ ಹೈ ಕ್ಲಾಸ್ ಜನಗಳ ಬಗ್ಗೆ ಭಯ ಇರುತ್ತೆ. ಅಷ್ಟು ಪರಿಶುದ್ಧವಾದ ಪ್ರೀತಿನ ಉಳಿಸ್ಕೊಳಕ್ಕೆ ಅವಳು ಹೀಗ್ ಮಾಡಿರ್ಬೋದಲ್ವಾ? ಒಂದ್ ವೇಳೆ ಈ ಪ್ರೀತಿನ ಮುಂದೆ ಇಟ್ಕೊಂಡು ನಿಮ್ಮಿಂದ ಲಾಭ ಪಡ್ಕೊಳ್ಳೋದೇ ಆಗಿದ್ದಿದ್ರೆ ನೀವ್ ಅವಳ ಮೇಲಿಟ್ಟಿರೋ ಪ್ರೀತಿನ ಕ್ಯಾಚ್ ಮಾಡ್ಕೋಬೋದಿತ್ತಲ್ವಾ? ನೀವು ಕೆಲ್ಸ ಕೊಡ್ತೀನಿ ಅಂದಾಗ ಅದ್ರ ಬೆನಿಫಿಟ್ ತಗೋಬೋದಿತ್ತಲ್ವಾ? ಸಿಂಧು ನಂಬಿಕೆ ದ್ರೋಹಿ ಅಲ್ಲ. ಅವಳು ನಿಮ್ಗೆ ಯಾವ ವಂಚನೆನೂ ಮಾಡಿಲ್ಲ. ಅವಳು ಇವತ್ತಿಗೂ ನಿಮಗ್ ಸಿನ್ಸಿಯರ್ ಆಗಿದ್ದಾಳೆ. ಅದನ್ನ ಯೋಚನೆ ಮಾಡಿ. ಸಿಂಧು ಯಾವತ್ತೂ ಚೀಟ್ ಮಾಡೋಳಲ್ಲ. ಅವಳನ್ನ ನೀವ್ ನಂಬಿ ಅಷ್ಟೇ. ಬಾಯ್. ಹಲೋ, ನಿಂತ್ಕೋ, ನಿಂತ್ಕೋ, ನಿಂತ್ಕೋ.